ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ರಕ್ಷಿತಾ ನಿನ್ನೆ ಎಪಿಸೋಡಲ್ಲಿ ಆಡಿದಂತಹ ರೀತಿ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಎಲ್ಲರನ್ನೂ ಸಹ ಅವಳ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋ ರೀತಿ ರಕ್ಷಿತಾ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪಾಪ ಇಷ್ಟು ದಿವಸ ಆ ಹುಡುಗಿನ ಚಿಕ್ಕ ಹುಡುಗಿ ಅಂತನೋ ಅಥವಾ ತುಂಬಾ ಲೋ ಬ್ಯಾಕ್ಗ್ರೌಂಡ್ ಇರುವಂತಹ ಹುಡುಗಿ ಅಂತನೋ ಯಾವುದೋ ಒಂದು ರೀಸನ್ನಿಂದ ತುಂಬಾ ಕೀಳಾಗಿ ನೋಡ್ತಿದ್ದಂತಹ ಕಂಟೆಸ್ಟೆಂಟ್ಗಳೇ ಹೆಚ್ಚು ಆ ಮನೆಯಲ್ಲಿ ರಕ್ಷಿತಾನ. ಸೊ ಇದಕ್ಕೋಸ್ಕರ ರಕ್ಷಿತಾಗೆ ಎಷ್ಟು ಹರ್ಟ್ ಆಗಿರಬೇಡ, ಎಷ್ಟು ಸತಿ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಚರ್ಚೆ ನಡೆಸಿದ್ರು ಕೂಡ ಒಬ್ರಲ್ಲ ಒಬ್ರು ರಕ್ಷಿತಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ಇಲ್ಲಿವರೆಗೂ ಸಹ ಬಿಟ್ಟಿಲ್ಲ. ಬಟ್ ನಿನ್ನೆ ಕೊಟ್ಟಿರುವಂತಹ ಟಾಸ್ಕಲ್ಲಿ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ದಾಳೆ ಎಲ್ಲರನ್ನೂ ಸಹ. ಲಿಟ್ರಲಿ ಇವಳ ತಾಳಕ್ಕೆ ತಕ್ಕ ಹಾಗೆ ಎಲ್ಲರೂ ಸಹ ಕುಣಿಬೇಕು ಆ ರೀತಿ ಮಾಡ್ಕೋತಿದ್ದಾಳೆ. ತುಂಬಾ ಸ್ಟ್ರಾಂಗ್ ಡೆಸಿಷನ್ ಅನ್ನು ತಗೋತಿದ್ದಾಳೆ ರಕ್ಷಿತಾ. ಆ್ಯಂಡ್ ಅವಳ ಒಂದು ಡಿಸಿಷನ್ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೋತಿದ್ದಾಳೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ನನಗಂತೂ ಅವಳು ಆಡ್ತಿರೋದನ್ನ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನು ಗಿಲ್ಲಿ ನಟ ಅಂತೂ ತುಂಬಾ ಹೆಮ್ಮೆ ಪಡ್ತಿದ್ದಾನೆ ರಕ್ಷಿತಾ ಮೇಲೆ. ನಾನು ಸಾಕಿರುವಂತಹ ಹುಲಿ ಅವಳು ಅಂತ ಹೇಳಿ ಏನೇ ಆದರೂ ಕೂಡ ಅಲ್ಲಿ ಎಲ್ಲವೂ ಸಹ ಡಿಸೈಡ್ ಮಾಡ್ತಿರೋದು ರಕ್ಷಿತಾನೇ ಅಂತ ಹೇಳಿ ಗಿಲ್ಲಿ ಕೂಡ ತುಂಬಾ ಖುಷಿ ಪಡ್ತಿದ್ದಾನೆ ರಕ್ಷಿತಾ ಅವರ ಒಂದು ಈ ಬೆಳವಣಿಗೆ ಕಂಡು ಅಂತಲೇ ಹೇಳ್ಬೋದು. ಆ್ಯಂಡ್ ರಕ್ಷಿತಾ ಈ ರೀತಿ ಆಡ್ತಿರೋದು ಯಾರಿಗೆಲ್ಲ ಖುಷಿ ಕೊಡ್ತಿದೆ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಆ್ಯಕ್ಚುಲಿ ನಿನ್ನೆ ಏನಾಯಿತು ಅಂತಂದರೆ 2 ಟೀಮನ್ನು ಮಾಡಿರ್ತಾರೆ ಬಿಗ್ ಬಾಸ್ ಅವರು. ನಾಮಿನೇಟೆಡ್ ಟೀಮ್ ಅಂತ ಮತ್ತು ಸೇಫರ್ ಟೀಮ್ ಅಂತ ಹೇಳಿ ಮಾಡಿರ್ತಾರೆ. ನಾಮಿನೇಟ್ ಆಗಿರುವಂತಹ ಟೀಮ್ ಅವರೇ 2 ಟಾಸ್ಕ್ಗಳನ್ನು ವಿನ್ ಆಗ್ತಾರೆ. ಮೊದಲನೇ ಟಾಸ್ಕ್ನ ವಿನ್ ಆದಾಗ ಅವ್ರಿಗೊಂದು ಅಧಿಕಾರನ ಬಿಗ್ ಬಾಸ್ ಕೊಡ್ತಾರೆ. ಲೈಕ್ ನಿಮ್ಮ ಟೀಮಲ್ಲಿ ಇರುವಂತಹ ಒಬ್ಬರು ನಾಮಿನೇಟ್ ಆಗಿರೋರು ಸೇವ್ ಆಗಿರುವಂತಹ ಟೀಮ್ ಕಡೆಗೆ ಹೋಗಬೇಕು. ಆ್ಯಂಡ್ ಆ ಕಡೆ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ನ ನೀವು ನಾಮಿನೇಟ್ ಮಾಡಿ ನಿಮ್ಮ ಟೀಮ್ಗೆ ಕರ್ಕೋಬೇಕು ಅಂತ ಹೇಳಿ ಒಂದು ಆರ್ಡರನ್ನು ಬಿಗ್ ಬಾಸ್ ಅವರು ಪಾಸ್ ಮಾಡ್ತಾರೆ. ಇವಾಗ ಬಿಗ್ ಬಾಸ್ ಆರ್ಡರ್ ಪಾಸ್ ಮಾಡಿದ್ಮೇಲೆ ನಾಮಿನೇಟ್ ಆಗಿರುವಂತಹ ಅಷ್ಟೂ ಜನ ಕಂಟೆಸ್ಟೆಂಟ್ಗಳು ಸಹ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಡಿಸ್ಕಸ್ ಮಾಡಿದಾಗ ಸಾಕಷ್ಟು ಜನ ಹೇಳುವಂತಹ ಹೆಸರು ರಾಶಿಕಾ ಅವರು ಸೇವ್ ಆಗಬೇಕು ಅಂತ ಹೇಳಿ ರಾಶಿಕಾ ಹೆಸರನ್ನ ತಗೊಳ್ತಾರೆ. ಬಟ್ ರಕ್ಷಿತಾ ಮಾತ್ರ ರಾಶಿಕಾ ಹೆಸರು ಫೈನಲ್ ಆಗಿ ಸೆಲೆಕ್ಟ್ ಆಗೋ ರೀತಿ ಮಾಡೋದೇ ಇಲ್ಲ. ಲೈಕ್ ಅವಳು ಏನೇ ಆದರೂ ಕೂಡ ರಾಶಿಕಾ ಅವ್ರನ್ನ ತಗೊಳ್ಳೇಬಾರ್ದು ಅನ್ನೋ ರೀತಿ ಕುತ್ಕೋತಾಳೆ. ತುಂಬಾ ಸ್ಟ್ರಾಂಗ್ ಆಗಿ ಕುತ್ಕೊತಾಳೆ. ಆ್ಯಂಡ್ ಫೈನಲ್ ಆಗಿ ಸುದಿ ಅವ್ರನ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ನೆಕ್ಸ್ಟ್ ಆಪೋಸಿಟಲ್ಲಿರುವಂತಹ ಟೀಮ್ಗೆ ಕಳಿಸ್ತಾರೆ. ಇದಾದ ನಂತರ ಆಪೋಸಿಟ್ ಟೀಮಲ್ಲಿ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ನ ನಾಮಿನೇಟ್ ಮಾಡುವಂತಹ ಅಧಿಕಾರನೂ ಸಹ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ. ಈ ಟೈಮಲ್ಲಿ ಅಲ್ಲಿರುವಂತಹ ಅಷ್ಟೂ ಜನ ಕಂಟೆಸ್ಟೆಂಟ್ಗಳು ಅಭಿಷೇಕ್ ಅವರ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ರಕ್ಷಿತಾ ಅವರ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಲೈಕ್ ಅವರು ಹೊರಗಡೆ ಹೈಲೈಟ್ ಆಗದೇ ಇದ್ದರೂ ಸಹ ಅವ್ರ ಕಣ್ಣಿಗೆ ಕಾಣಿಸಿರೋ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಎಫರ್ಟ್ಸನ್ನು ರಕ್ಷಿತಾ ಅವರು ನೋಟಿಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಅವರು ಅಭಿ ಅವರ ಹೆಸರನ್ನ ನಾಮಿನೇಟ್ ಮಾಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಲೈಕ್ ಯಾರೇ ಸಹ ಅಭಿಷೇಕ್ ಅವರ ಹೆಸರನ್ನ ಹೇಳಿದ್ರು ಸಹ ನಾನು ಈ ಡಿಸಿಷನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಸ್ಟ್ರೈಟ್ ಫಾರ್ವರ್ಡ್ ಆಗಿನೇ ರಕ್ಷಿತಾ ಅವರು ಹೇಳ್ತಾರೆ. ನಂತರ ಎಲ್ಲರೂ ಸಹ ಟೀಮ್ ಮೆಂಬರ್ಸ್ ಎಲ್ಲರೂ ಸಹ ಕನ್ವಿನ್ಸ್ ಆಗಿ ಸರಿ ಈ ಹುಡುಗಿ ಒಪ್ಕೊಳ್ಳೋ ರೀತಿ ಕಾಣಿಸ್ತಿಲ್ಲ, ಸರಿ ನಿನ್ನ ಪ್ರಕಾರನೇ ಬರ್ತೀವಿ, ನಿನ್ಗೆ ಯಾರು ಇಷ್ಟನೋ ಹೇಳು ಅವರನ್ನೇ ನಾಮಿನೇಟ್ ಮಾಡೋಣ ಅಂತ ಹೇಳ್ತಾರೆ. ಆಗ ರಕ್ಷಿತಾ ಅವರು ರಘು ಅವರ ಹೆಸರನ್ನ ಸಜೆಸ್ಟ್ ಮಾಡ್ತಾಳೆ. ರಘು ಅವರ ಹೆಸರನ್ನ ಸಜೆಸ್ಟ್ ಮಾಡೋದಕ್ಕೂ ಕೂಡ ಅವಳ ಹತ್ರ ಒಂದು ರೀಸನ್ ಅನ್ನೋದು ಇರುತ್ತೆ. ಸುಮ್ಮನೆ ರಘು ಅವ್ರನ್ನ ಅಂತ ಹೇಳಿ ಸೆಲೆಕ್ಟ್ ಮಾಡಿಲ್ಲ ಅವಳು. ಯಾಕೆ ಅಂದರೆ ಸಾಕಷ್ಟು ಜನ ಹೇಳ್ತಿರೋದೇನು ಅಂದರೆ ಅಭಿ ಅವರು ಎಫರ್ಟ್ಸ್ ಕಾಣಿಸ್ತಿದೆ ಅಂತಂದರೆ ರಘು ಅವ್ರು ಚೆನ್ನಾಗಿ ಆಟ ಆಡ್ತಿಲ್ವಾ, ರಘು ಅವರ ಎಫರ್ಟ್ಸ್ ಇವಳಿಗೆ ಕಾಣಿಸ್ಲಿಲ್ವಾ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ರಘು ಅವರ ಎಫರ್ಟ್ಸ್ ಅನ್ನೋದಕ್ಕಿಂತ ಅವಳು ರಘು ಅವ್ರನ್ನ ಯಾವ ರೀತಿ ನೋಡಿದ್ಲು ಅಂತಂದರೆ ರಘು ಅವ್ರು ಬಂದು ಇನ್ನು 3-4 ಮಂತ್ಸ್ ಆಗ್ತಾ ಬಂದಿದೆ. ಸೊ ಅವರ ಒಂದು ಎಫರ್ಟ್ಸ್ಗೆ ಅವ್ರಿಗೆ ಒಂದು ಏನು ಅಪ್ರಿಸಿಯೇಷನ್ ಅನ್ನೋದು ಖಂಡಿತವಾಗ್ಲೂ ಸಿಕ್ಕಿದೆ. ಯಾಕೆ ಅಂದರೆ ಒಂದ್ಸತಿ ಕ್ಯಾಪ್ಟನ್ ಅಂತ ಆಗಿದ್ದಾರೆ ಮತ್ತು ಒಂದ್ಸತಿ ಕಿಚನ್ನ ಚಪ್ಪಾಳೆ ಕೂಡ ಸಿಕ್ಕಿದೆ. ಸೊ ಅವ್ರಿಗೆ ಒಂದು ಅಪ್ರಿಸಿಯೇಷನ್, ಅವರ ಆಟ ಆಡ್ತಿರೋದಕ್ಕೆ ಒಂದು ಅಪ್ರಿಸಿಯೇಷನ್ ಅನ್ನೋದು ಅವ್ರಿಗೆ ಸಿಕ್ಕಿದೆ. ಸೊ ಅವರು ಸೇವ್ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಸೊ ನಾವು ರಘು ಅವ್ರನ್ನ ನಮ್ಮ ಟೀಮ್ಗೆ ಕರ್ಕೊಳ್ಳೋಣ. ಸೊ ಅವಾಗ ನಮ್ಮ ಟೀಮ್ ಕೂಡ ಒಂದು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿನೇ ಇರುತ್ತೆ. ರಾಶಿಕ್ ಅವ್ರು ಈ ಟೀಮಿಂದ ಆ ಟೀಮ್ಗೆ ಹೋದಾಗ ಸ್ವಲ್ಪ ವೀಕ್ ಆಗುತ್ತೆ. ಸೊ ರಘು ಅವ್ರನ್ನ ನಾವು ಕರ್ಕೊಂಡಾಗ ನಮ್ಮ ಟೀಮ್ ಒಂದು ಮಟ್ಟಕ್ಕೆ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಸೊ ರಘು ಅವ್ರನ್ನ ಕರ್ಕೊಳ್ಳೋಣ ಅಂತ ಹೇಳಿ ರಕ್ಷಿತಾ ಅವರು ಈ ಪಾಯಿಂಟನ್ನು ಹೇಳ್ತಾಳೆ. ಬಟ್ ಯಾರು ಕೂಡ ಅದನ್ನು ಫಸ್ಟು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ರಾಶಿಕಾ ಅವರಂತೂ ಇದನ್ನು ಲಿಟ್ರಲಿ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ. ಏನೇನೋ ಮಾತಾಡ್ತಾರೆ. ಲೈಕ್ ಅವಳು ವಿಷ ಜಂತು ಇಂಥವ್ರೊಬ್ಬರು ಟೀಮಲ್ಲಿ ಇದ್ರು ಅಂತಂದರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ವೇಸ್ಟ್ ಆಗುತ್ತೆ ಅಂತೆಲ್ಲ ಹೇಳಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಬಿಟ್ಟು ರಾಶಿಕ್ ಅವರು ರಕ್ಷಿತಾ ಅವ್ರ ಹತ್ರ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿದಿದ್ರೆ ನಿಜಕ್ಕೂ ರಕ್ಷಿತಾ ಅವರು ಒಪ್ಕೊಂಡಿರೋರು. ನೀವು ಕನ್ವಿನ್ಸ್ ಮಾಡಿ ಅಂತ ಹೇಳಿ ರಕ್ಷಿತಾ ಅವರೇ ಬಾಯಿ ಬಿಟ್ಟು ಕೇಳಿದ್ರು ಸಹ ರಾಶಿಕ್ ಅವರು ಕನ್ವಿನ್ಸ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಸೊ ರಕ್ಷಿತಾ ಅವರು ರಾಶಿಕ್ ಅವ್ರನ್ನ ಸೇವ್ ಮಾಡೋದಕ್ಕೂ ಒಪ್ಕೊಡಿಲ್ಲ. ಹಾಗೆ ಅಭಿಷೇಕ್ ಅವ್ರನ್ನ ಇವ್ರ ಟೀಮ್ಗೆ ನಾಮಿನೇಟ್ ಮಾಡಿ ಕರ್ಕೊಂಡು
ಮಾಡ್ಕೊಳೋದಕ್ಕೂ ಸಹ ಒಪ್ಕೊಂಡಿರೋದಿಲ್ಲ. ಸೊ ಫಸ್ಟ್ ಟಾಸ್ಕ್ ಆದಾಗ ಇಷ್ಟೆಲ್ಲ ನಡೆಯುತ್ತೆ. ಇಷ್ಟೆಲ್ಲ ಆದಮೇಲೆ ಸೇವ್ ಆಗಿರುವಂತಹ ತಂಡದಲ್ಲಿರುವಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು, ಅದರಲ್ಲಿ ಕಾವ್ಯ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಇವರಿಷ್ಟು ಜನ ಹೋಗಿ ರಕ್ಷಿತಾ ಅವ್ರ ಹತ್ರ ಮಾತಾಡ್ತಾರೆ. ಲೈಕ್ ಯಾವ ಬೇಸಿಸ್ ಮೇಲೆ ಸುದಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ, ಯಾವ ಬೇಸಿಸ್ ಮೇಲೆ ರಘು ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳ್ತಾರೆ. ಸುದಿ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಅವ್ರು ಕೊಡುವಂತಹ ರೀಸನ್ ಏನು ಅಂತಂದರೆ, ಲೈಕ್ ಹೆಚ್ಚು ಜನ ಅಂದರೆ ಜಾಸ್ತಿ ಜನ ಅವರ ನೇಮನ್ನು ಸಜೆಸ್ಟ್ ಮಾಡಿದ್ರು. ಸೊ ಮೆಜಾರಿಟಿ ವಿನ್ಸ್ ಅನ್ನೋ ಪ್ರಕಾರ ನಾನು ಸುದಿ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಇನ್ನು ರಘು ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಈ ಥರ ಅಪ್ರಿಸಿಯೇಷನ್ ಅನ್ನೋದು ಅವ್ರಿಗೆ ಸಿಕ್ಕಿದೆ. ಸೊ ಅಭಿಷೇಕ್ ಅವ್ರು ಬೇಡ, ರಘು ಅವ್ರನ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿದೆ ಅಂತ ಹೇಳ್ತಾರೆ. ಸೊ ಆವಾಗ ಅದು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿ ಕಾಣಿಸ್ತಿರುತ್ತೆ ಅನ್ನೋದು ರಕ್ಷಿತ್ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಆ ಪರ್ಸ್ಪೆಕ್ಟಿವ್ನ ಕಾವ್ಯ ಅವರು ಮತ್ತು ಧನುಷ್ ಅವರು ತಿಳಿಸಿ ಹೇಳ್ತಾರೆ. ಲೈಕ್ ಸೇವ್ ಮಾಡೋದ್ರಲ್ಲಿ ನೀನು ಮೆಜಾರಿಟಿ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ ಅಂತಂದರೆ, ನಾಮಿನೇಟ್ ಮಾಡೋದ್ರಲ್ಲೂ ಸಹ ನೀನು ಮೆಜಾರಿಟಿ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತಲ್ವ ಅಂತ ಹೇಳಿ ಇವ್ರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ನಾಮಿನೇಟ್ ಅನ್ನೋದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ರಕ್ಷಿತನ್ಗೆ ಗೊತ್ತಾಗುತ್ತೆ, ಸೊ ನಾನು ನಾಮಿನೇಟ್ ಮಾಡಬೇಕಾಗಿರೋದು ಸ್ಟ್ರಾಂಗ್ ಕಂಟೆಸ್ಟೆಂಟ್ನಲ್ಲ, ಚೆನ್ನಾಗಿ ಆಡ್ತಿರುವಂತಹ ಕಂಟೆಸ್ಟೆಂಟ್ನಲ್ಲ, ಬಿಗ್ ಬಾಸ್ ಮನೆಗೆ ಯಾರು ಲಾಯಕ್ಕಿಲ್ಲ, ವೀಕಾಗಿ ಯಾರಿದ್ದಾರೆ ಅಂಥವ್ರನ್ನ ನಾನು ನಾಮಿನೇಟ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ರಕ್ಷಿತಾ ಅವರು. ಆ್ಯಂಡ್ ಅವರು ಫಸ್ಟ್ ಮಾಡಿದಂತಹ ಡಿಸಿಷನ್ಗೂ ಕೂಡ ರಘು ಅವ್ರನ್ನ ಏನು ನಾಮಿನೇಟ್ ಮಾಡೋದಕ್ಕೆ ಹೇಳಿರ್ತಾರೆ, ಆ ಡಿಸಿಷನ್ಗೂ ಕೂಡ ಅವ್ರು ತುಂಬ ಸತಿ ರಿಗ್ರೆಟ್ ಕೂಡ ಮಾಡಿರ್ತಾರೆ. ಆ್ಯಂಡ್ ಇದಾದ ನಂತರ ಸೆಕೆಂಡ್ ಟಾಸ್ಕ್ ಬರುತ್ತೆ. ಸೆಕೆಂಡ್ ಟಾಸ್ಕಲ್ಲೂ ಕೂಡ ನಾಮಿನೇಟ್ ಆಗಿರುವಂತಹ ತಂಡನೇ ವಿನ್ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಅವರು ಮತ್ತೆ ಅದೇ ಒಂದು ಅಧಿಕಾರನ ನಾಮಿನೇಟ್ ತಂಡಕ್ಕೆ ಕೊಡುತ್ತೆ. ಯಾವ ಥರ ಅಂತಂದರೆ, ನೀವು ಒಬ್ಬರನ್ನ ಸೇವ್ ಮಾಡ್ಕೋಬೋದು, ಹಾಗೆ ಆಪೋಸಿಟ್ ಟೀಮಲ್ಲಿರೋರನ್ನ ಒಬ್ಬರನ್ನ ನಾಮಿನೇಟ್ ಮಾಡಿ ಕರ್ಕೋಬೋದು ಅಂತ ಹೇಳಿ ಒಂದು ಅಧಿಕಾರನ ಬಿಗ್ ಬಾಸ್ ಅವರು ಕೊಡ್ತಾರೆ. ಈ ಟೈಮಲ್ಲೂ ಸಹ ರಕ್ಷಿತಾ ಅವರು ಅವ್ರು ಹೇಳಿರುವಂಥ ಮಾತಿಗೆ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದರೆ ಒಂದಷ್ಟು ಜನ ಧ್ರುವಂತ್ ಅವರ ಹೆಸರನ್ನ ಹೇಳ್ತಿರ್ತಾರೆ, ಒಂದಷ್ಟು ಜನ ಜಾನ್ವಿ ಅವರ ಹೆಸರನ್ನ ಹೇಳ್ತಿರ್ತಾರೆ, ಹಾಗೆ ಒಂದಷ್ಟು ಜನ ರಾಶಿಕಾ ಅವರ ಹೆಸರನ್ನ ಹೇಳ್ತಿರ್ತಾರೆ. ಈ ಟೈಮಲ್ಲಿ ರಕ್ಷಿತಾ ಅವ್ರಿಗೆ ರಿಗ್ರೆಟ್ ಆಗಿರುವಂತಹ ಕಾರಣದಿಂದಾಗಿ ಚೆನ್ನಾಗಿ ಆಡಿರೋರನ್ನ ಸೇವ್ ಮಾಡೋಣ ಅನ್ನುವಂಥದ್ದು ಒಂದು ತಲೆನಲ್ಲಿರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೋ ಅವರನ್ನು ಸೇವ್ ಮಾಡೋಣ, ಹಾಗೆ ಯಾರು ಆಪೋಸಿಟ್ ಟೀಮಲ್ಲಿ ವೀಕ್ ಆಗಿದ್ದಾರೋ ಅವರನ್ನು ನಾಮಿನೇಟ್ ಮಾಡಿ ಕರ್ಕೊಳ್ಳೋಣ ಅನ್ನೋದು ಒಂದು ತಲೆನಲ್ಲಿ ಇರುತ್ತೆ ಅವಳಿಗೆ. ಅವಳು ಅದಕ್ಕೆ ಫಿಕ್ಸ್ ಆಗಿರ್ತಾಳೆ. ಸೊ ಅದಕ್ಕೋಸ್ಕರ ರಾಶಿಕಾ ಚೆನ್ನಾಗಿ ಆಡ್ತಿದ್ದಾಳೆ, ಸೊ ಅವ್ರನ್ನ ಸೇವ್ ಮಾಡೋಣ ಅಂತ ಹೇಳಿ ಒಪ್ಕೋತಾಳೆ. ಆ್ಯಂಡ್ ಇನ್ನು ಮತ್ತೆ ಅದೇ ಅಭಿಷೇಕ್ ಅವರ ಹೆಸರನ್ನೇ ನಾಮಿನೇಟ್ ಮಾಡಿ ನಮ್ಮ ಟೀಮ್ಗೆ ಕರ್ಕೊಳ್ಳೋಣ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ. ಬಟ್ ರಾಶಿಕಾ ಮತ್ತು ರಕ್ಷಿತಾ ಇಬ್ಬರೂ ಕೂಡ ಅಭಿಷೇಕ್ ಅವರು ಬೇಡ, ಅಭಿಷೇಕ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ನಾವು ನಾಮಿನೇಷನ್ ಅಂತ ಬಂದಾಗ ನಾಮಿನೇಷನ್ನ ಯಾವ ರೀತಿ ಮಾಡಬೇಕು, ಬಿಗ್ ಬಾಸ್ ಮನೆಗೆ ಯಾರು ಲಾಯಕ್ಕಿಲ್ವೋ ಅಂಥವ್ರನ್ನ ನಾವು ನಾಮಿನೇಟ್ ಮಾಡಬೇಕು. ಸೊ ಆ ರೀತಿ ನೋಡಿದಾಗ ಸ್ಪಂದನ ಅನ್ನೋರು ಎಲ್ಲೂ ಸಹ ಕಾಣಿಸ್ತಿಲ್ಲ. ಸೊ ಸ್ಪಂದನನ ನಾಮಿನೇಟ್ ಮಾಡೋಣ ಅಂತ ಹೇಳಿ ರಾಶಿಕಾ ಮತ್ತು ರಕ್ಷಿತಾ ಇಬ್ಬರೂ ಸಹ ಹೇಳ್ತಾರೆ. ಸೊ ರಕ್ಷಿತಾ ಮಾತನ್ನೇ ಯಾಕೆ ನಾವು ಪದೇ ಪದೇ ಕೇಳಬೇಕು ಅನ್ನುವಂತಹ ಒಂದು ಈಗೋಯಿಸ್ಟಿಕ್ ಕ್ಯಾರೆಕ್ಟರು ಇಲ್ಲಿ ಜಾನ್ವಿ, ಧ್ರುವಂತ್ ಹಾಗೆ ಅಶ್ವಿನಿ 3 ಜನನೂ ಸಹ ತೋರಿಸೋದಕ್ಕೆ ಶುರು ಮಾಡ್ತಾರೆ. ನಿನ್ನೆ ಕೂಡ ನಾವು ಅಂದರೆ ಮೊದಲನೇ ಟಾಸ್ಕಲ್ಲೂ ಕೂಡ ನಾವು ರಕ್ಷಿತಾ ಮಾತನ್ನೇ ಕೇಳಿದ್ದೀವಿ. ಈ 2ನೇ ಟಾಸ್ಕಲ್ಲೂ ಕೂಡ ಅವಳ ಮಾತನ್ನೇ ಕೇಳಿದ್ರೆ ನಾವೇನು ಇಲ್ಲಿ ಗೆಣಸು ಕೀಳಕ್ಕಿದ್ದೀವ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಹಾಗೆ ಧ್ರುವಂತ್ ಅವರು ಇವಳೇನು ದೊಡ್ಡ ಲ್ಯಾಂಡ್ ಲಾರ್ಡ್, ಇವಳ ಮಾತೇ ನಡಿಬೇಕು ಯಾವಾಗೂ ಅಂತ ಹೇಳಿ ಧ್ರುವಂತ್ ಅವರು ಸಹ ಹೇಳ್ತಾರೆ. ಪಾಪ ಅಲ್ಲಿ ರಕ್ಷಿತಾ ಅವ್ರು ಹೇಳ್ತಿರ್ತಾರೆ, ನಾನು ಫಸ್ಟ್ ಟಾಸ್ಕಲ್ಲಿ ಮಾಡಿದಂತಹ ಮಿಸ್ಟೇಕು ಸೆಕೆಂಡ್ ಟಾಸ್ಕಲ್ಲಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾನು ಅದು ಮಿಸ್ಟೇಕ್ ಅಂತ ಗೊತ್ತಾಗಿದೆ, ಅದಕ್ಕೆ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನನ್ನ ಡಿಸಿಷನನ್ನು ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ರಕ್ಷಿತಾ ಅವ್ರು ಕ್ಲಿಯರಾಗಿ ಹೇಳ್ತಿರ್ತಾರೆ. ಬಟ್ ಧ್ರುವಂತ್ ಅವ್ರು ಸುಮ್ಮನೆ ಕಿರ್ಚಾಡ್ತಿರ್ತಾರೆ ಅವ್ರ ಮೇಲೆ, ಇವಳೇನು ದೊಡ್ಡ ಲ್ಯಾಂಡ್ ಲಾರ್ಡು ಅನ್ನೋದು, ನೆನ್ನೆ ಏನು ಬುದ್ಧಿ ಸಗಣಿ ತಿನ್ನಕ್ಕೆ ಹೋಗಿತ್ತಾ ಅಂತ ಅನ್ನೋದು, ಈ ರೀತಿ ಕೆಟ್ಟದಾಗೆಲ್ಲ ಅವಳಿಗಂತಾನೆ ಇರ್ತಾರೆ. ಬಟ್ ರಕ್ಷಿತಾ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅವಳ ಡಿಸಿಷನನ್ನು ಅವಳು ಫೈನಲಾಗಿ ಚೇಂಜ್ ಮಾಡೋಕ್ಕೆ ರೆಡಿನೇ ಇರೋದಿಲ್ಲ. ಆ್ಯಂಡ್ ಈ ಕಡೆ ಜಾನ್ವಿ ಅವ್ರು ಏನಕ್ಕೆ ಅಭಿ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಂತಂದರೆ, ಇವರ ಟೀಮಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಇದ್ದಿದ್ದು ರಾಶಿಕಾ ಅವರು. ಸೊ ರಾಶಿಕಾ ಅವರು ಸೇವ್ ಆಗಿ ಆ ಟೀಮ್ಗೆ ಹೋದರು ಅಂತಂದರೆ ಇವರ ಟೀಮ್ನ ವಿನ್ ಮಾಡಿಸ್ಕೊಡೋದಕ್ಕೆ ಯಾರೂ ಸಹ ಒಂದು ಬಲವಾದ ಕಂಟೆಸ್ಟೆಂಟ್ ಅನ್ನೋದು ಯಾರೂ ಸಹ ಇರೋದಿಲ್ಲ. ಸೊ ಸ್ಪಂದನೂ ಕರ್ಕೊಂಡ್ರೆ ಇವರ ಒಂದು ಟೀಮ್ ತುಂಬಾ ವೀಕ್ ಆಗಿಬಿಡುತ್ತೆ. ವೀಕ್ ಆಯಿತು ಅಂತಂದರೆ ನೆಕ್ಸ್ಟ್ ಬರುವಂತಹ ಯಾವುದೇ ಟಾಸ್ಕ್ನೂ ಸಹ ಇವ್ರು ವಿನ್ ಆಗುವಂತಹ ಪೊಸಿಷನಲ್ಲಿ ಇವ್ರು ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ಪಂದನನ ತೊಗೊಳೋದು ಬೇಡ, ಸ್ಪಂದನ ಸೇವ್ ಆಗಿನೇ ಇದ್ಕೊಳ್ಳಿ, ಅಭಿ ಅವ್ರನ್ನ ನಮ್ಮ ಟೀಮ್ಗೆ ಕರ್ಕೊಳ್ಳೋಣ. ಸೊ ನೆಕ್ಸ್ಟ್ ಟಾಸ್ಕಲ್ಲಿ ನಾವು ವಿನ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳಿ ಧ್ರುವಂತ್ ಅವರು ಮತ್ತು ಜಾನ್ವಿ ಅವರು ಅಭಿಷೇಕ್ ಅವರ ಹೆಸರನ್ನು ನಾಮಿನೇಟ್ ಮಾಡೋಣ ಅಂತ ಹೇಳಿ ಕೇಳ್ಕೊತಾರೆ. ಬಟ್ ರಾಶಿಕಾ ಮತ್ತು ರಕ್ಷಿತ್ ಅವರು ಇಬ್ಬರೂ ಸಹ
ಇದಕ್ಕೆ ಕೊನೆಯ ತನಕ ಒಪ್ಕೊಳ್ಳೋದೇ ಇಲ್ಲ. ಸೊ ಆ ಒಂದು ಪ್ರಕ್ರಿಯೆ ಅಲ್ಲಿಗೆ ರದ್ದಾಗುತ್ತೆ. ಸೊ ನಿನ್ನೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆಗಬೇಕು ಅಂತಂದರೆ ಅದಕ್ಕೆ ಮೇನ್ ಕಾರಣನೇ ರಕ್ಷಿತ್ ಅವರು ಅಂತ ಹೇಳ್ಬೋದು. ಆ್ಯಂಡ್ ರಕ್ಷಿತಾ ಆಡಿಸ್ದಂಗೆ ಹಾಡಿದ್ರು ಸರ್. ಎಲ್ಲರೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ನಾಮಿನೇಟೆಡ್ ಕಂಟೆಸ್ಟೆಂಟ್ ಅಷ್ಟು ಜನ ರಕ್ಷಿತಾ ತಾಳಕ್ಕೆ ಕುಣಿದ್ರು. ಯಾಕೆ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತಂದರೆ, ರಕ್ಷಿತನ ತುಂಬಾ ಕೀಳಾಗಿ ನೋಡ್ತಿದ್ದಂತಹ ಅಶ್ವಿನಿ ಅವರು ಕೂಡ ನಿನ್ನೆ ಒಂದು ಸೆಕೆಂಡ್ ಟಾಸ್ಕನ್ನು ಕೊಟ್ಟಾಗ ರಕ್ಷಿತಾ ನಾನು ಆಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾಳೆ. ಆವಾಗ ಅವಳನ್ನ ಕರ್ಕೊಂಡೋಗಿ ಸೈಡಲ್ಲಿ ಕೂರಿಸ್ಕೊಂಡು ಅಶ್ವಿನಿ ಅವರು ತುಂಬಾ ಒಂಥರ ರೂಡಾಗೇ ಮಾತಾಡ್ತಾರೆ ಅವಳ ಜೊತೆ. ಲೈಕ್ ನಾನಾ ಅಂತ ಬಂದಾಗ ಈ ಟಾಸ್ಕ್ನ ನಾನು ಆಡ್ಬೋದು, ಬಟ್ ನಾನು ನನ್ನ ಡಿಸಿಷನ್ ಮೇಲೆ ಹೋಗಲ್ಲ, ನಾನು ನಿನ್ನ ಡಿಸಿಷನ್ ಮೇಲೇ ಹೋಗ್ತೀನಿ, ನೀನೇನು ಡಿಸೈಡ್ ಮಾಡ್ತೀಯಾ ಹೇಳು, ಅದನ್ನು ತೊಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಪಾಪ ರಕ್ಷಿತ್ ಅವರು ಸರಿ ಆಯಿತು ಹೋಗಿ ನೀವೇ ಹಾಡಿ ಅಂತ ಹೇಳ್ತಾಳೆ. ಸರಿ ಆಯಿತು ನೀನು ಒಪ್ಕೊಂಡಿದ್ಯಲ್ಲ, ಇದ್ರ ಮೇಲೆ ಏನು ಸಹ ಡಿಸ್ಕಷನ್ ಮಾಡಬಾರ್ದು, ಇನ್ನೇನು ಡಿಸ್ಕಷನ್ ಇಲ್ಲ, ಅಷ್ಟೇ ಇಲ್ಲಿಗೆ ಮುಗೀತು, ನಾನು ಹೋಗಿ ಆಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಅಶ್ವಿನಿ ಅವರು ಹೋಗಿ ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಎಸ್, ಅಶ್ವಿನಿ ಅವ್ರಿಗೆ ಒಂಚೂರು ರಿಗ್ರೆಟ್ ಆಗಿದೆ ಅಂತ ಕೆಲವೊಂದು ಸತಿ ಅನಿಸ್ತಿದೆ. ಯಾಕೆ ಅಂತಂದರೆ ತುಂಬ ಸತಿ ಅಳ್ತಾನೆ ಇದ್ದಾರೆ. ಬಟ್ ಇವರು ಈ ರೀತಿ ಮಾತಾಡ್ತಿರೋದನ್ನ ನೋಡಿದ್ರೆ ಇಲ್ಲ, ಇವ್ರಿಗಿನ್ನೂ ರಿಗ್ರೆಟ್ ಆಗಿಲ್ಲ, ಜಸ್ಟ್ ಜನಗಳಿಗೆ ತೋರಿಸ್ಕೊಳೋದಕ್ಕೋಸ್ಕರ ಮಾತ್ರ ರಕ್ಷಿತಾ ಅವ್ರನ್ನ ಕರ್ಕೊಂಬಂದು ಪ್ಯಾಂಪರಿಂಗ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ನೀನು ಹೇಳ್ದಂಗೆ ಕೇಳ್ತೀನಿ, ಅವ್ರ ಮನಸ್ಸಿಂದ ಕೇಳ್ತೀನಿ ಅಂತ ಅಂದಿದ್ದಿದ್ರೆ ಅವ್ರಿಗೆ ಆ ಟೋನ್ ಅನ್ನೋದು ಬರ್ತಿರ್ಲಿಲ್ಲ. ಆ ಒಂದು ಸ್ಟ್ರಿಕ್ಟ್ ಟೋನಲ್ಲಿ ಏನು ಮಾತಾಡ್ತಾರೆ, ಒಂದು ಆರ್ಡರ್ ಮಾಡುವಂತಹ ಟೋನಲ್ಲಿ ಏನು ಮಾತಾಡ್ತಾರೆ, ಆ ಟೋನ್ ಅನ್ನೋದು ಬರ್ತಿರ್ಲಿಲ್ಲ. ಇವಾಗಲೂ ಸಹ ರಕ್ಷಿತ್ ಅವ್ರ ಜೊತೆ ಅದೇ ಟೋನಲ್ಲಿ ಮಾತಾಡ್ತಿದ್ದಾರೆ. ಸೊ ರಕ್ಷಿತಾ ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗಬೇಡ, ನೀನು ಇವಾಗ ಏನು ಆಟನ ಆಡ್ತಿದ್ಯೋ ಅದೇ ರೀತಿ ಆಟನ ಆಡು, ನಿನ್ನ ಒಂದು ಸ್ಟ್ಯಾಂಡ್ಗೆ ನೀನು ಬದ್ಧವಾಗಿರೋ, ಹಾಗೆ ನಿನ್ನ ಒಂದು ನೆಸೆಸಿಟಿ ಆಗಿರ್ಬೋದು ಅಥವಾ ನಿನ್ನ ಒಂದು ತಾಕತ್ತಾಗಿರ್ಬೋದು ಎಲ್ಲವನ್ನು ಸಹ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ತೋರಿಸು ಅಂತ ಕೇಳ್ಕೊತೀನಿ. ಸೊ ರಕ್ಷಿತಾ ಆಡ್ತಿರುವಂತಹ ರೀತಿ ಯಾರಿಗೆಲ್ಲ ಇಷ್ಟ ಆಯಿತು ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.